ಬಂದೇನ್ಲ ಬೇಕನಾಶಿ? ಏನ್ ನಡೀತೈತ್ಲ ರಾಜ್ಯದಲ್ಲಿ? ಬಜೆಟ್ ಮುಗಿದು 2 ದಿನ ಆದ್ರೂ ಜನಕ್ಕೆ ಏನ್ ಅನುಕೂಲ ಆಗೈತಿ ಅಂತವ ನಾನ್ ತಲೆ ಕೆಡಿಸ್ಕೊಂಡಿದ್ರೆ ಈ ಆಡಳಿತ ಪಕ್ಷದವೇ ವಿರೋಧ ಪಕ್ಷದವೇ ಅದ್ರ ಬಗ್ಗೆ ಆಡ್ಕೊಂಡ್ ಕುಂತಬೇಕನೆ. ಅವಕ್ಕೆ ಅದೇ ಕೆಲ್ಸ ಕಣ್ಲೆ. ಆ ಕೆಲ್ಸ ಮಾಡಕ್ಕೆ ಅವಕ್ಕೆ ಸಂಬಳ ಕೊಡೋದು. ಮಾತಾಡ್ಲಿ ಬಿಡ್ಲೆ, ಏನೇನು ಮಾತಾಡ್ತಾವಪ್ಪ? ನೀನೇ ನೋಡುವಂತೆ ತಡಿಯಪ್ಪ. ಲೇ ಕರಸಪ್ಪ ಪುಣ್ಯಾತ್ಮರನ. ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಹೊಸ ಘೋಷಣೆಗಳಿಲ್ಲ. ಸಿದ್ದರಾಮಯ್ಯನವ್ರು ಹೇಳ್ಯಾರ, ಅವ್ರು ತೆಗೆದು ನೋಡ್ರಿ. ಮತ್ತು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ 28ರ ನಂತರ. ಅವರ ಅನೇಕ MLAಗಳ ಸ್ಟೇಟ್ಮೆಂಟ್ ಅದು. 28ಕ್ಕಿಂತ ಮೊದಲನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಾವು ಹೇಳಿದ್ದಲ್ಲ, ನಮ್ದು ಅದ್ರ ಬಗ್ಗೆ ನಮ್ದು ಲೇನಾದೇನ ಇಲ್ಲ. 16ನೇ ಹಾಗೂ ಅವರ ಕೊನೆಯ ಬಜೆಟ್ ಅಂತಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮಗ್ರ ಅಭಿವೃದ್ಧಿಗೆ ಮೊಳೆ ಹೊಡೆದೊಟ್ಟೋಗದ. ಒಟ್ಟಿನಲ್ಲಿ ಸಿದ್ದಣ್ಣನ ಕೊನೆಯ ಬಜೆಟ್ಟು ಓಹೋ ಅನ್ನಂಗೇನಿಲ್ಲ ಅಂತ ಅರ್ಥ ತೂಕೊಂಬಿಡ್ಲೆ. ಇದು ಕೊನೆ ಬಜೆಟ್ ಅಲ್ವಂತೆ ಕಣೆ. ಮುಂದೆ ಬಜೆಟ್ ಸಿದ್ದಣ್ಣನೇ ಬರ್ಕೊಂಬಂದು ಬರ್ತದಂತೆ. ಇದನ್ನ ಯಾರ್ಲ ಹೇಳಿದ್ದು? ಸೊನ್ನಾಪ್ ಸಿದ್ದಣ್ಣ ಕಣೆ. ನೋಡಿಲ್ಲಿ, ಅವ್ರು ಇನ್ನೂ 5 ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಯಾಕೆಂತಂದ್ರೆ ಹೈಕಮಾಂಡ್ ಅವ್ರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದ್ದೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ 19 ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಯ ಇದೆ. ಮುಂದಿನ ಬಜೆಟ್ ಸಿದ್ದರಾಮಯ್ಯನವ್ರದ್ದು ಖಂಡಿತ. ಏನು ಅಪ್ಪನ ಮೇಲೆ ಆಯ್ಸೆಗೆ ಹಂಗೆ ಹೇಳೈತೆ ಕಂಬುಡ್ಲೆ. ಮುಂದ್ಲು ಬಜೆಟ್ ಸಿದ್ದಣ್ಣನೇ ಓದ್ತದ ಅನ್ನೋದನ್ನ DK ಕೇಳನೆ ಕರೆಕ್ಟಾಗಿ ಹೇಳ್ತದೆ. ಆರ್ಕನ್ ತಡಿಯಪ್ಪ. ರೀ ಸಾಹೇಬ್ರೆ, DK ಸಾಹೇಬ್ರೆ, ಮುಂದೆ ಬಜೆಟ್ ಸಿದ್ದಣ್ಣ ಓದ್ತದ ಇಲ್ಲ ನೀರ್ ಕುಡ್ಕೊಂಡು ನೀವೇ ಓದ್ತಿರೋ ಹೆಂಗಪ್ಪ? ಒಳ್ಳೆ ಕತೆ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ ನಡು. ಒಳ್ಳೆ ಕತೆ ಸಿದ್ದರಾಮಯ್ಯನವರು ಸ್ವೀಕರಿಸಿದ್ದಾರೆ ನಡು. CM ಅವ್ರೆ ಕಣೆ. ಮುಂದೆ ವರ್ಷನೂ ಇದೇ CM ಇರ್ತದ ಅಂತ ಕೇಳಿದ್ದು. ಅದಕ್ಕೆಲ್ಲ ಉತ್ತರ ಕೊಡೋದಿಲ್ಲ ಕಂಬುಡ್ಲೆ. DK ಸಸ್ಪೆನ್ಸ್ ಪಿಕ್ಚರ್ ಮಾಡ್ಕೊಂಬಿಟ್ಟೈತಿ. ಕಣೆ, ಆದ್ರೆ ಇವೆಲ್ಡು ಒಳಗೊಳಗೆ ಕಿತ್ತಾಟ ಮಾಡ್ಕೊಂಡವೆ ಅನ್ನಿಸ್ತೈತಿ. ಅದಕ್ಕೆ ಕರ್ಗೆ ಬುದ್ಧಿ ಹೇಳ್ತೈತಿ ನೋಡಿಲ್ಲಿ. ಶಿವಕುಮಾರು ಈ ಸಿದ್ದರಾಮಯ್ಯ ಇಬ್ಬರು ಸೇರಿದ್ರೆ ನಮ್ ಕೆಲಸ ಆಗ್ತದೆ. ಇಲ್ಲದ್ರೆ ಹಿಂಗಾದ್ರೆ ಕಷ್ಟ. ಅದಕ್ಕೆ ನಾವೆಲ್ಲ ಹಿಂಗೆ ಹೋಗ್ಬೇಕು ಅಂತ ನಮ್ದೊಂದು. ಹೀಗೆ ಒಂದಾಗಿ ನೀವು ಹೋಗಿ ರಾಜ್ಯದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನವನ್ನ ಕೊಡ್ರಿ ಹೊರತಾಗಿ ನಾವು ಅಭಿವೃದ್ಧಿ ಬಿಟ್ಟು ಮಾತನಾಡಿದರೆ ಖಂಡಿತವಾಗಿ ಜನ ಎಂದು ನಮಗೆ ಮೆಚ್ಚೋದಿಲ್ಲ. ಗಂಡ ಎಂಡ್ರು ಅಂದ ಮೇಲೆ ಕಿತ್ತಾಟ ಇದ್ದೇ ಇರ್ತದೆ ಕಣ್ಲೆ. ಆಗಾಗ ದೊಡ್ಡರು ಬುದ್ಧಿ ಹೇಳಿ ಸಂಸಾರ ನೆಟ್ಟಗೆ ನಡಿಯಂಗ್ ಮಾಡ್ತಿರ್ತವೆ ಕಣ್ಣಡ್ಲೆ. ಇದೆಲ್ಲ ಕಾಮನ್ನು ಎಷ್ಟು ನೋಡಿಲ್ಲ ನಾನು. ಶಿವನೀ ಶಂಭುಲಿಂಗ.